ಊರಿನಲ್ಲಿ ಕುಂಭದ್ರೋಣ ಮಳೆ ಬೀಳ್ತಾ ಇರುತ್ತದೆ. ಒಂದು ಮಣ್ಣಿನ ಮನೆಯಲ್ಲಿ ಶಾರದಾ ಪ್ರಸಾದ್, ರಮೇಶ್, ವಿನೋದ್, ಮಾಲತಿ ತಿನ್ನೋದಕ್ಕೆ ಕೂತಿರುತ್ತಾರೆ. ಸೊಸೆ, ನಾವೆಲ್ಲರೂ ಬಂದು ಕೂತಿದೀವಿ. ನೀನು ಹೇಳಿದ ಆ ವೆರೈಟಿ ಟಿಫಿನ್ ಅನ್ನು ಕೊಡು, ಹೊಟ್ಟೆ ತುಂಬಾ ತಿಂದು ಮನಸಾರಿ ನಿನ್ನನ್ನು ಮೆಚ್ಕೋತೀವಿ ಎಂದು ಗಟ್ಟಿಯಾಗಿ ಕೇಕೆ ಹಾಕುತ್ತಾಳೆ ಶಾರದಾ. ಅಡಿಗೆ ಮನೆಯಲ್ಲಿ ಪೂರಿ ಮಾಡ್ತಾ ಇರುವ ಅನಾಮಿಕಾ, ಆಗೋಯ್ತು ಅತ್ತೆ, 1-2 ನಿಮಿಷದಲ್ಲಿ ಬಂದು ಟಿಫಿನ್ ಕೊಡ್ತೀನಿ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಪ್ರಸಾದ್, ಏನೇ ಶಾರದಾ, ಅಡಿಗೆ ಮನೆಯಲ್ಲಿ ಸೊಸೆ ಒಬ್ಳೆ ಕಷ್ಟಪಡ್ತಾ ಇದ್ದಾಳಲ್ಲ, ನೀನಾಗ್ಲಿ ಮಗಳಾದ್ರೂ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದಲ್ಲ. ಅಯ್ಯೋ, ನಾನ್ ಹೋದ್ರೆ ಅಡಿಗೆ ಮನೆಯಲ್ಲಿ ಗಲಾಟೆ ಹೆಚ್ಚಾಗಲ್ವಾ? ಆಗ ಸೊಸೆ ಸರಿಯಾಗಿ ಅಡಿಗೆ ಮಾಡಲ್ಲ, ಹಡಹುಡಿ ಮಾಡ್ತಾಳೆ. ಅದು ನಮ್ಗೇನೋ ಹಿಡ್ಸಲ್ಲ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ. ಏನು ಸೊಸೆ ಅಡಿಗೆ ಅಂದ್ರೆ ಹಡಹುಡಿ ಮಾಡಿದ ನೀವೇ ಅಲ್ಲ ಅತ್ತೆ ಅಂತ ನನ್ನೇ ಅಂತಾಳೆ. ಅಮ್ಮ ಹೇಳದ್ದು ನಿಜನೇ ಅಪ್ಪ. ಅತ್ತಿಗೆ ಮಾಡುವ ಅಡಿಗೆಗೆ ನಾವು ಅಡ್ಡಪಡಿಸದೇ ಇದ್ರೆ ಅದೇ ದೊಡ್ಡ ಸಹಾಯ. ಆದ್ರೆ ಅತ್ತಿಗೆ ಏನ್ ಮಾಡ್ತಾಳೆ ತಿಳ್ಕೊಬೇಕಲ್ಲ ತಂಗಿ. ಅದು ಕಲ್ತ್ಕೊಂಡ್ರೆ ನಾಳೆ ನೀನು ಅತ್ತೆ ಮನೆಗೆ ಹೋದಾಗ ನಿನ್ಗೆ ಹೆಲ್ಪ್ ಆಗುತ್ತಲ್ಲ. ಹೌದು ತಂಗಿ, ಚಿಕ್ಕಣ್ಣಯ್ಯ ಹೇಳಿದಾಗೆ ನೀನು ನಿಮ್ಮ ಅತ್ತಿಗೆ ಹತ್ರ ಅಡ್ಗೆ ಕಲ್ತ್ಕೋಬಹುದಲ್ಲ. ನನಗಂತೂ ಹಸುವೆಯಿಂದ ತಲೆ ತಿರುಗ್ತಾ ಇದೆ, ಬೇಗ ಹಾಕು ಅಂತ ಅನಾಮಿಕಂಗೆ ಹೇಳಿ. ಎಲ್ಲರೂ ನಗುತ್ತಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಡಿಗೆ ಮನೆಯಲ್ಲಿ ಅನಾಮಿಕಾ ಕೊನೆ ಪೂರಿಯನ್ನು ಎಣ್ಣೆಯಿಂದ ತೆಗೆಯುತ್ತಾಳೆ. ಮತ್ತೊಂದು ಕಡೆ ಶುಂಠಿ ಏಲಕ್ಕಿ ಹಾಕಿದ ಘಮಘಮ ಅನ್ನುವ ಚಾಯನ್ನು ಸಿದ್ಧ ಮಾಡಿರುತ್ತಾಳೆ. ಬರ್ತಾ ಇದೆಯಾ ಅತ್ತಿಗೆ? ಹಾ, ಬರ್ತಾ ಇದ್ದೀನಿ ಮಾಲತಿ ಎಂದು ಹೇಳಿ ಅನಾಮಿಕಾ ದೊಡ್ಡ ಟ್ರೇನ್ ಅಲ್ಲಿ ಬಿಸಿ ಬಿಸಿ ಪೂರಿಗಳನ್ನು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಅವರ ಮುಂದೆ ಇಡುತ್ತಾಳೆ. ಎಲ್ಲರೂ ಅದನ್ನ ಸಂತೋಷದಿಂದ ನೋಡುತ್ತಾರೆ. ವಾವ್, ಇವೆಲ್ಲ ನಮ್ಗಾಗಿ ನಾತ್ಗೆ. ಹೌದು ಮೈದನವರೇ, ಈ ಮಳೆನಲ್ಲಿ ಎಲ್ರಿಗೂ ಹಿಡ್ಸೋ ಹಾಗೆ ಬಿಸಿ ಬಿಸಿ ಚಾಯ್ ಪುರಿ ಮಾಡಿದೀನಿ. ಚಾಯ್ ಪುರಿನಾ? ಇದು ಹೊಸ ಕಾಂಬಿನೇಷನ್ ಆಗಿದೆ ಅತ್ತಿಗೆ. ತಿಂದು ನೋಡಿ, ಹಿಡಿಸಿದ್ರೆ ಮತ್ತೆ ಮಾಡ್ತೀನಿ ಎಂದು ಅಡುಗೆ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ. ಬಿಸಿ ಬಿಸಿ ಚಾಯ್ ಪಾತ್ರೆಯನ್ನು ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಎಲ್ಲರಿಗೂ ಪ್ಲೇಟ್ ಇಡುತ್ತಾಳೆ. ಬಂಗಾರ ಬಣ್ಣದಲ್ಲಿರುವ ಉದ್ದಿದ ಪೂರಿಯನ್ನು ಹಾಕಿ ಪಕ್ಕದಲ್ಲೇ ಬಿಸಿ ಬಿಸಿ ಚಾಯನ್ನು ಕೊಡುತ್ತಾಳೆ. ಮೊದಲು ರಮೇಶ್ ಒಂದು ಪೂರಿ ಚೂರನ್ನು ತಿನ್ನುತ್ತಾನೆ. ಹಿಡಿಸುತ್ತದೆ. ತುಂಬಾ ಚೆನ್ನಾಗಿದೆ ಅನಾಮಿಕಾ. ವಿನೋದ್ ಕೂಡ ತಿನ್ನುತ್ತಾನೆ. ಅವನಿಗೆ ಕೂಡ ತುಂಬಾ ಹಿಡಿಸುತ್ತದೆ. ನಿಜ ಅದ್ಗೆ, ಈ ಬಿಸಿ ಬಿಸಿ ಚಾಯ್ ಪುರಿ ತುಂಬಾ ಚೆನ್ನಾಗಿದೆ. ನನಗೆ 2 ಪೂರಿ ಹಾಕು ಅದ್ಗೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ವಿನೋದನಿಗೆ 2 ಪೂರಿ ಹಾಕುತ್ತಾಳೆ. ಮಕ್ಕಳ ಮಾತನ್ನು ತಡೆದುಕೊಳ್ಳಲಾರದ ಶಾರದಾ ಬಿಸಿ ಬಿಸಿ ಚಾಯಲ್ಲಿ ಬಿಸಿ ಬಿಸಿ ಪೂರಿಯನ್ನು ಅದ್ಕೊಂಡು ತಿಂತಾಳೆ. ಶಾರದಳ ಕಣ್ಣು ಆನಂದದಿಂದ ಮಿಂಚಿ ಹೋಗುತ್ತೆ. ಸೊಸೆ, ನಿಜವಾಗಿ ನೀನು ಕೈ ಅಡಿಗೆಯಲ್ಲಿ ಮಹಾರಾಣಿ. ಬಡವರ ಮನೆಯಲ್ಲಿದ್ರು ಈ ರುಚಿ ಮಾತ್ರ ರಾಜಭೋಗದ ಹಾಗಿದೆ. ಎಲ್ಲರೂ ಆನಂದದಿಂದ ತಿನ್ನುತ್ತಾ ಮೆಚ್ಚಿಕೊಳ್ಳುತ್ತಾ ಇರುತ್ತಾರೆ. ರಮೇಶ್ ತಿನ್ನೋದು ಆಗಿ ಹೋಗುತ್ತೆ. ಅನಾಮಿಕಾ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನನ್ನ ಲಂಚ್ ಬಾಕ್ಸ್ ತಗೊಂಬಾ. ಇನ್ನು ಅನ್ನ ಸಾರು ಮಾಡಿಲ್ಲ ರೀ, ಆದ್ಮೇಲೆ ನಾನೇ ತರ್ತೀನಿ, ನೀವು ಆಫೀಸ್ಗೆ ಹೋಗಿ. ಸರಿ ಅನಾಮಿಕಾ ಎಂದು ರಮೇಶ್ ಸೈಕಲ್ ಮೇಲೆ ಟೌನ್ ಕಡೆಗೆ ಹೊರಟು ಹೋಗ್ತಾ ಇರ್ತಾನೆ. ರಮೇಶ್ ಟೌನ್ ನಲ್ಲಿ ಕೊರಿಯರ್ ಕಂಪನಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಓದು ಕಡಿಮೆ ಆಗಿದ್ದರಿಂದ ಸಂಪಾದನೆ ಕೂಡ ಕಡಿಮೆಯಾಗಿ ಬರ್ತಾ ಇರುತ್ತೆ. ಅದರಿಂದ ತಮ್ಮನ ಓದು, ತಂಗಿಯ ಮದುವೆ, ಅವನ ಮುಂದಿರುವ ಸಮಸ್ಯೆಗಳು. ಒಂದು ಅರ್ಧ ಗಂಟೆಯ ನಂತರ ಕೊರಿಯರ್ ಆಫೀಸ್ಗೆ ಬರುತ್ತಾನೆ. ತನ್ನ ಸೀಟಲ್ಲಿ ಕುತ್ಕೋತಾನೆ. ಪಕ್ಕದ ಟೇಬಲ್ ಇರುವ ಪರಮೇಶ್ ಮಾತನಾಡಿಸ್ತಾನೆ. ಏನ್ರಿ ರಮೇಶ್ ಅವರೇ, ಈ ದಿನ ಲಂಚ್ ಬಾಕ್ಸ್ ಜೊತೆ ಬಂದಿಲ್ಲ? ಮಳೆ ಕಾರಣದಿಂದ ಮನೆಯಲ್ಲಿ ಅನಾಮಿಕಾ ಬಿಸಿ ಬಿಸಿ ಚಾಯ್ ಪುರಿ ಮಾಡ್ತಾ ಇದ್ಲು. ಅದರಿಂದ ಲಂಚ್ಗಾಗಿ ಅಡಿಗೆ ಮಾಡಲಾರ್ದೆ ಹೋದ್ಲು. 1 ಗಂಟೆ ನಂತರ ಅವಳೇ ತಗೊಂಡ್ಬರ್ತೀನಿ ಅಂತ ಹೇಳಿದಾಳೆ. ಏನು, ಬಿಸಿ ಬಿಸಿ ಚಾಯ್ ಪುರಿ ತಿಂದ್ರ? ಇದು ಹೊಸ ರೀತಿಯ ಟಿಫಿನ್? ಹೌದು ರೀ, ನಮ್ಮ ಅನಾಮಿಕಾ ತಯಾರು ಮಾಡಿದ್ದು. ಚಾಯ್ ಪೂರಿ ತಿನ್ನೋದೇನೋ ಅಂದ್ಕೊಂಡೆ ಹೊರತು ಬಿಸಿ ಬಿಸಿ ಪೂರಿನ ಘಮಘಮ ಅನ್ನುವ ಟೀಯಲ್ಲಿ ಅದ್ಕೊಂಡು ತಿಂತಾ ಇದ್ರೆ ಅನಾಮಿಕಾ ಹೇಳಿದ ಮಜಾ ಆಗ ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು ಎಂದು ರಮೇಶ್ ಹೇಳುತ್ತಾ ಇದ್ದರೆ ಪರಮೇಶ್ ಬಾಯಿಂದ ಲಾಲಾರಸ ಹರಿಯುತ್ತೆ. ರಮೇಶ್ ನೋಡಿ ನಗುತ್ತಾನೆ. ಪರಮೇಶ್ ತಕ್ಷಣ ಒರೆಸ್ಕೊತಾನೆ. ಆಗ ಅವರ ಮ್ಯಾನೇಜರ್ ರಾಮಸ್ವಾಮಿ ಬರ್ತಾರೆ. ಅದರಿಂದ ಇಬ್ಬರು ಕೆಲಸ ಮಾಡ್ಕೋತಾ ಇರ್ತಾರೆ. ಅಡಿಗೆ ಮನೆಯಲ್ಲಿ ಲಂಚ್ಗಾಗಿ ಅಡಿಗೆ ಮಾಡ್ತಾ ಇರುವ ಅನಾಮಿಕಳ ಹತ್ತಿರ ಶಾರದಾ ಬರ್ತಾಳೆ. ಏನ್ ಮಾಡ್ತಾ ಇದೀಯ ಸೊಸೆ? ಮಧ್ಯಾಹ್ನ ತಿನ್ನೋದಕ್ಕೆ ಬಿಸಿ ಬಿಸಿ ಅನ್ನ, ಘಮಘಮ ಅನ್ನುವ ಪಪ್ಪು ಸಾರು ಮಾಡ್ತಾ ಇದ್ದೀನತ್ತೆ. ಪೂರಿಗಳಿದ್ಯಾ? ಆಗಿ ಹೋಯ್ತಾ? ಆಗೋಯ್ತು ಅತ್ತೆ. 1-2 ಕೂಡ ಏನು ಇಲ್ವಾ ಸೊಸೆ? ಯಾಕೆ ಅತ್ತೆ? ಸೀತಮ್ಮ ಗೊತ್ತಲ್ಲ ಸೊಸೆ, ಒಬ್ಬಳೇ ಇರ್ತಾಳೆ. ಈ ಮಳೆನಲ್ಲಿ ಏನಾದ್ರೂ ಮಾಡ್ಕೋತಳೋ ಇಲ್ವೋ ಅಂತ ಬಿಸಿ ಬಿಸಿ ಪೂರಿ, ಬಿಸಿ ಬಿಸಿ ಟೀ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ದೆ. ನೀವ್ ಹೇಳೋದು ನಿಜಾನೇ ಅತ್ತೆ. ಬೆಳಗಿನಿಂದ ಮಳೆ ನಿಲ್ತಾನೆ ಇಲ್ಲ. ಆಕೆ ಹೊರಗೆ ಹೋಗಿ ಏನು ತಗೊಂಡ್ಬರುವ ಪರಿಸ್ಥಿತಿ ಕೂಡ ಇಲ್ಲ. ಅದಕ್ಕೆ ಕೇಳ್ದೆ ಸೊಸೆ. ಪೂರಿ ಅಂತೂ ಆಗಿ ಹೋಗಿದೆ. ಸ್ವಲ್ಪ ಹಿಟ್ಟು ಪಕ್ಕದಲ್ಲಿ ಇಟ್ಟಿದ್ದೀನಿ. ಈಗ್ಲೇ ಮತ್ತೆ 4 ಪೂರಿ ಮಾಡಿ ಕೊಡ್ತೀನಿ.
ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮತ್ತೊಂದು ಒಲೆ ಮೇಲೆ ಪೂರಿ ಕರಿಯಲಿಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಮಾಲತಿ ಅಡಿಗೆ ಮನೆಯೊಳಗೆ ಬರ್ತಾಳೆ. ಅತಿಗೆ, ಈ ಸಲ ನಾನು ಕೂಡ ಸಹಾಯ ಮಾಡ್ತೀನಿ. ಏನಾಯ್ತು? ಹಸುವೆ ತೀರಿದ ಮೇಲೆ ಸಹಾಯ ನೆನಪಿಗೆ ಬಂತ? ಅಯ್ಯೋ ಅತಿಗೆ, ಆಟ ಆಡಿಸ್ಬೇಡ. ನಿಜವಾಗಿ ನಂಗೆ ಕಲ್ತ್ಕೋಬೇಕು ಅಂತಿದೆ. ಈಗ ಬೇಡ ಮಾಲತಿ, 4 ಪೂರಿನೇ ಅಲ್ವಾ, ನಾನೇ ಮಾಡಿಬಿಡ್ತೀನಿ. ಸ್ವಲ್ಪ ಹೊತ್ತಿಗೆ ಬಿಸಿ ಬಿಸಿ ಪೂರಿಗಳು ಸಿದ್ಧವಾಗುತ್ತದೆ. ಅನಾಮಿಕಾ ಒಂದು ಚಿಕ್ಕ ಡಬ್ಬದಲ್ಲಿ ಪೂರಿಗಳು ಮತ್ತೊಂದು ಪಾತ್ರೆಯಲ್ಲಿ ಚಾಯ್ ಹಾಕಿ ಮಾಲತಿಗೆ ಕೊಡುತ್ತಾಳೆ. ಮಾಲತಿ, ನೀನು ತಗೊಂಡೋಗಿ ಸೀತಮ್ಮಂಗೆ ಕೊಡು. ಸರಿ ಅತ್ತಿಗೆ. ಕೊಡೆ ಹಿಡಿದುಕೊಂಡು ಮಾಲತಿ ಮಳೆಯಲ್ಲಿ ಸೀತಮ್ಮಳ ಮನೆಗೆ ಹೋಗುತ್ತಾಳೆ. ಸೀತಮ್ಮ ಚಿಕ್ಕ ಗುಡಿಸಿನಲ್ಲಿ ಒಂಟಿಯಾಗಿ ಕೂತಿರ್ತಾಳೆ. ಸೀತಮ್ಮ, ಬಾಗಿಲು ತೆಗಿರಿ. ಯಾರಮ್ಮ? ನಾನು ಮಾಲತಿ. ಬಾಗಿಲು ತೆಗೆದ ಸೀತಮ್ಮ ಮಾಲತಿ ಕೈಯಲ್ಲಿರುವ ಪೂರಿಗಳು ಚಾಯನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ. ಇದೆಲ್ಲ ಏನಮ್ಮ? ನಮ್ಮ ಅತ್ತಿಗೆ ಕಳ್ಸಿದ್ದಾಳೆ. ಈ ಮಳೆಯಲ್ಲಿ ನೀವು ಏನು ಮಾಡ್ಕೊಳ್ಳಲ್ಲ ಅಂತ ಅತ್ತಿಗೆನೆ ಕಳ್ಸಿದ್ದಾಳೆ. ಆ ಮಾತನ್ನು ಕೇಳಿದ ಸೀತಮ್ಮನ ಕಣ್ಣಿನಲ್ಲಿ ನೀರು ಬರುತ್ತೆ. ಈ ದಿನದಲ್ಲಿ ಪಕ್ಕದ ಮನೆಯವರು ಕೂಡ ಹಚ್ಕೊಳ್ಳಲ್ಲ, ನಿಮ್ಮ ಕುಟುಂಬ ಮಾತ್ರ ಬಂಗಾರದಂತಮ್ಮ. ಸೀತಮ್ಮ ಆನಂದದಿಂದ ಪೂರಿಗಳು ತಿನ್ನುತ್ತಾ ಬಿಸಿ ಬಿಸಿ ಚಾಯನ್ನು ಕುಡಿಯುತ್ತಾಳೆ. ಮಾಲತಿ ತಿರುಗಿ ಮನೆಗೆ ಬರುತ್ತಾಳೆ. ಅಷ್ಟರಲ್ಲಿಯೇ ಮಧ್ಯಾಹ್ನವಾಗುತ್ತದೆ. ಅನಾಮಿಕಾ ಘಮಘಮ ಅನ್ನುವ ಪಪ್ಪು ಸಾರು, ಬಿಸಿ ಬಿಸಿ ಅನ್ನ ಸಿದ್ಧ ಮಾಡುತ್ತಾಳೆ. ರಮೇಶ್ಗಾಗಿ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡುತ್ತಾಳೆ. ಸೊಸೆ, ಮಳೆ ಇನ್ನೂ ಕಡಿಮೆ ಆಗಿಲ್ಲ, ಈಗ ಟೌನ್ ವರೆಗೆ ಹೇಗೆ ಹೋಗ್ತೀಯಾ? ಆದ್ರೂ ಹೋಗ್ಬೇಕು ಅತ್ತೆ, ಅವರು ಮಧ್ಯಾಹ್ನ ಊಟ ಮಾಡದೇ ಇದ್ರೆ ಕಷ್ಟ ಅಲ್ವಾ? ನಾನು ಜೊತೆಯಾಗಿ ಬರ್ತೇನಮ್ಮ. ಬೇಡ ಮಾವಯ್ಯ, ನೀವು ಒದ್ದೆ ಆಗ್ತೀರಾ, ನಾನು ಕೊಡೆ ತಗೊಂಡು ಹೋಗಿ ಬರ್ತೀನಿ. ಲಂಚ್ ಬಾಕ್ಸ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅನಾಮಿಕಾ ಹೊರಡುತ್ತಾಳೆ. ದಾರಿಯೆಲ್ಲ ಕೆಸರಾಗಿರುತ್ತದೆ. ಮಳೆ ಹನಿಗಳು ಇನ್ನು ಬೀಳುತ್ತಾನೆ ಇರುತ್ತದೆ. ಆಫೀಸ್ ನಲ್ಲಿ, ರಮೇಶ್ ಅವರೇ, ನೀವು ಹೇಳಿದ ಚಾಯ್ ಪೂರಿ ಬಗ್ಗೆ ಆಲೋಚಿಸ್ತಾ ಇದ್ದೀನಿ ರೀ. ಅಷ್ಟು ಚೆನ್ನಾಗಿದೆಯಾ ಕತೆ? ಕತೆ ಅಲ್ಲ ಸಾರ್, ನನ್ನ ಹೊಟ್ಟೆ ಈಗ ಕೂಡ ನಂಗೂ ತಿನ್ಬೇಕು ಅನ್ನಿಸ್ತಾ ಇದೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಬರುತ್ತಾಳೆ. ಅತ್ತಿಗೆ ಅವರೇ, ನೀವು ಮಾಡಿದ ಚಾಯ್ ಪೂರಿ ಬಗ್ಗೆ ಕೇಳಿ ನಂಗೆ ಕೂಡ ರುಚಿ ನೋಡ್ಬೇಕು ಅನ್ನಿಸ್ತಾ ಇದೆ. ಮೈದನ ಅವರೇ, ಬರುವ ಭಾನುವಾರ ಮನೆಗೆ ಬನ್ನಿ, ಮಾಡಿಕೊಡ್ತೀನಿ. ನಿಜವಾಗಿನೇ ಅಂತ ಇದ್ದೀರಾ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ಮಾಧವಿನ ಕೂಡ ಕರ್ಕೊಂಡ್ ಬನ್ನಿ. ಆ ಮಾತನ್ನು ಕೇಳಿ ಪರಮೇಶ್ ಸಂತೋಷ ಪಡುತ್ತಾನೆ. ಆದರೆ ಅದೇ ಸಮಯದಲ್ಲೇ ಅವರ ಮಾತುಗಳನ್ನೆಲ್ಲ ಕೇಳ್ತಾ ಇರುವ ಮ್ಯಾನೇಜರ್ ರಾಮಸ್ವಾಮಿ ತನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಈ ಚಾಯ್ ಪೂರಿ ಬಗ್ಗೆ ಎಲ್ಲರೂ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಏನೋ ಪ್ರತ್ಯೇಕತೆ ಇದ್ದ ಹಾಗಿದೆ. ಒಂದು ಸಲ ನಾನು ರುಚಿ ನೋಡ್ಬೇಕು ಅಂದುಕೊಂಡು ತನ್ನ ಮನೆಯಿಂದ ತಂದುಕೊಂಡ ಲಂಚ್ ಬಾಕ್ಸ್ ತಿನ್ನಲಿಕ್ಕೆ ಶುರು ಮಾಡುತ್ತಾನೆ. ಸಮಯ ಕಳೆಯುತ್ತಾ ಇರುತ್ತದೆ. ಸಾಯಂಕಾಲ ರಮೇಶ್ ಮನೆಗೆ ಬಂದು, ಅನಾಮಿಕಾ, ನಮ್ಮ ಮ್ಯಾನೇಜರ್ ಕೂಡ ನಿನ್ನ ಚಾಯ್ ಪೂರಿ ತಿನ್ನೋದಕ್ಕೆ ಬರ್ತೀನಿ ಎಂದಿದ್ದಾರೆ. ಅಯ್ಯೋ, ದೊಡ್ಡವರು ಬಂದ್ರೆ ನಾನೇನ್ ಮಾಡ್ಬೇಕು? ಭಯಪಡ್ಬೇಡ ಸೊಸೆ, ನೀನ್ ಯಾವತ್ತಿನ ಹಾಗೆ ಮಾಡಿದ್ರೆ ಸಾಕು. ಅತ್ತಿಗೆ, ಈ ಸಲ ನಂಗ್ ಕೂಡ ಹೆಚ್ಚು ಪೂರಿ ಎತ್ತಿಡು. ಮೊದ್ಲು ನಂಗೆ ಎತ್ತಿಡು ಅತ್ತಿಗೆ. ಮನೆಯಲ್ಲಿ ಎಲ್ಲರೂ ನಗುತ್ತಾರೆ. ಭಾನುವಾರ ಬಂದೇ ಬರುತ್ತೆ. ಬೆಳಗಿನಿಂದ ಮಳೆ ಮತ್ತೆ ಶುರುವಾಗುತ್ತದೆ. ಅನಾಮಿಕಾ ಬೆಳಗಿನ ಜಾವವೇ ಎದ್ದು ಪೂರಿಗಳಿಗಾಗಿ ಹಿಟ್ಟು ಕಲಿಸುತ್ತಾಳೆ. ಶುಂಠಿ, ಯಾಲಕ್ಕಿ ಹಾಕಿ ಪ್ರತ್ಯೇಕವಾಗಿ ಚಾಯ್ ಸಿದ್ಧ ಮಾಡುತ್ತಾಳೆ. ಸ್ವಲ್ಪ ಹೊತ್ತಿಗೆ ರಾಮಸ್ವಾಮಿ, ಪರಮೇಶ್ ಹೆಂಡತಿಯರ ಜೊತೆ ಅಲ್ಲಿಗೆ ಬರುತ್ತಾರೆ. ನಮಸ್ಕಾರ. ಬನ್ನಿ ಸ್ವಾಮಿ, ಬನ್ನಿ. ಅನಾಮಿಕಾ ಬಿಸಿ ಬಿಸಿ ಪೂರಿಗಳು ಚಾಯ್ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ರಾಮಸ್ವಾಮಿ ಒಂದು ಪೂರಿಯನ್ನು ಚಾಯಲ್ಲಿ ಮುಳುಗಿಸಿ ತಿನ್ನುತ್ತಾನೆ. ಒಂದು ಕ್ಷಣ, 2ನೇ ಚೂರು ತಿನ್ನುತ್ತಾನೆ, 3ನೇ ಚೂರು ತಕ್ಷಣ ತಿನ್ನುತ್ತಾನೆ. ಎಲ್ಲರೂ ಅವನ ಕಡೆನೇ ನೋಡ್ತಾ ಇರ್ತಾರೆ. ಆಹಾ, ಅದ್ಭುತ. ನಿಜವಾಗಿನ ಸರ್? ನಾನು ಎಷ್ಟೋ ಹೋಟೆಲಲ್ಲಿ ತಿಂದಿದ್ದೀನಿ, ಆದ್ರೆ ಇಂತಹ ಚಾಯ್ ಜೊತೆ ಪೂರಿ ತಿನ್ನೋದು ಇದೇ ಮೊದಲ ಸಲ. ತುಂಬಾ ಚೆನ್ನಾಗಿದೆ. ಪರಮೇಶ್ ಕೂಡ ತಿಂದು ಆನಂದದಿಂದ ಕಣ್ಣು ದೊಡ್ಡದಾಗಿ ಮಾಡುತ್ತಾನೆ. ಅತ್ತಿಗೆ ಅವರೇ, ಇದು ಸೂಪರು. ಅನಾಮಿಕಾ, ನಿಮಗೆ ಒಂದು ಸಲಹೆ ಹೇಳ್ತೀನಿ. ಹೇಳಿ ಸರ್. ಟೌನ್ ಬಸ್ ಸ್ಟ್ಯಾಂಡ್ ಹತ್ರ ಚಿಕ್ಕ ಚಾಯ್ ಪೂರಿ ಸ್ಟಾಲ್ ಇಟ್ಕೊಮ್ಮ. ಆದ್ರೆ ಸರ್, ನಮ್ಮ ಹತ್ರ ದುಡ್ಡಿಲ್ಲ. ದೊಡ್ಡ ಶಾಪ್ ಅಗತ್ಯವಿಲ್ಲ, ಚಿಕ್ಕ ಗಾಡಿ ಸಾಕು. ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಈ ಆಲೋಚನೆ ತುಂಬಾನೇ ಚೆನ್ನಾಗಿದೆ ಸ್ವಾಮಿ. ಹೌದು, ಸೊಸೆಕಾಯಿಯ ಅಡಿಗೆಗೆ ಒಳ್ಳೆ ಹೆಸರು ಬರುತ್ತೆ. ಕೆಲವು ದಿನದ ನಂತರ ರಾಮಸ್ವಾಮಿ ಸಹಾಯದಿಂದ ಟೌನ್ ಬಸ್ ಸ್ಟ್ಯಾಂಡ್ ಹತ್ತಿರ ಚಿಕ್ಕ ಗಾಡಿ ಇಡುತ್ತಾರೆ. ಅದರ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅನಾಮಿಕಾ ಬಿಸಿ ಬಿಸಿ ಚಾಯ್ ಪೂರಿ ಅಂತ ಬರೆಯುತ್ತಾರೆ. ಚಿಟಪಿಟ ಹನಿಗಳು, ತಣ್ಣನೆಯ ಗಾಳಿ, ಘಮಘಮ ಅನ್ನುವ ಚಾಯ್, ಬಿಸಿ ಬಿಸಿಯಾಗಿ ಉಬ್ಬಿದ ಪೂರಿಗಳು. ಅವುಗಳನ್ನು ತಿನ್ನೋದಿಕ್ಕೆ ದೂರದ ಊರಿನಿಂದ ಕೂಡ ಜನರು ಬರಲಿಕ್ಕೆ ಶುರು ಮಾಡುತ್ತಾರೆ. ಶಾರದಾಳ ಕಣ್ಣಿನಲ್ಲಿ ಆನಂದ ಮಿಂಚುತ್ತದೆ. ಸೊಸೆ, ಒಂದು ಕಾಲದಲ್ಲಿ ಈ ಮಣ್ಣಿನ ಮನೆಯಲ್ಲಿ ತಿನ್ನೋದಕ್ಕೆ ಕೂಡ ಕಷ್ಟಪಡ್ತಾ ಇದ್ವಿ. ಆದ್ರೆ ನಿನ್ನ ಕಷ್ಟದಿಂದ ಈ ದಿನ ಎಲ್ರೂ ಸಂತೋಷವಾಗಿದ್ದೀವಿ. ದೇವರು ಎಲ್ರಿಗೂ ಅವಕಾಶ ಕೊಡ್ತಾನೆ, ಆದ್ರೆ ಅದನ್ನು ಉಪಯೋಗಿಸುವವರು ಸ್ವಲ್ಪ ಜನನೇ. ಅದನ್ನು ತೆಗೆದುಕೊಂಡ ಅದೃಷ್ಟ ಅನಾಮಿಕಂದೆ. ಆ ಮಾತನ್ನು ಕೇಳಿ ಅನಾಮಿಕಾ ನಾಚಿಕೆಯಿಂದ ನಗುತ್ತಾಳೆ.
ಹಾಗೆ ಮಳೆಯಲ್ಲಿ ಬಿಸಿ ಬಿಸಿ ಚಾಯ್ ಪುರಿ ಮಾರಿಕೊಳ್ಳುತ್ತಾ ಅನಾಮಿಕಾ ಕುಟುಂಬವನ್ನು ಸಂತೋಷದಿಂದ ನೋಡ್ಕೋತಾ ಇದ್ಲು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಇನ್ನು 5 ನಿಮಿಷ ಎಲ್ಲ ಮುಗ್ದು ಹೋಗುತ್ತೆ ಎಂದು ಹುಚ್ಚಾಗಿ ನಗುತ್ತಾನೆ ಸತ್ಯಂ. ಆಗಲೇ ಅವನ ಫೋನ್ ಮೊಳಗುತ್ತದೆ. ಅದು ಕಿರಣ್ ನಂಬರ್. ಸತ್ಯಂ ಕೋಪದಿಂದ ಕಟ್ ಮಾಡ್ತಾನೆ. ಮತ್ತೆ ಫೋನ್ ಬರುತ್ತೆ. ಮತ್ತೆ ಕಟ್ ಮಾಡ್ತಾನೆ. 3ನೇ ಸಲ ಕೂಡ ಫೋನ್ ಬಂದಿದ್ದರಿಂದ ಸಾಯೋದಕ್ಕೆ ಮೊದಲು ಕೊನೆ ಸಲ ಮಾತಾಡ್ಬೇಕು ಅಂತಿದ್ಯೋ ಏನೋ ಎಂದು ಫೋನ್ ಲಿಫ್ಟ್ ಮಾಡುತ್ತಾನೆ. ಆದ್ರೆ ಆ ಕಡೆ ಮಾತಾಡ್ತಾ ಇರೋದು ಕಿರಣ್ ಅಲ್ಲ, SI ರಾಜ್ಕುಮಾರ್. ಅದು ತಿಳಿಯದು ಸತ್ಯಂ. ಅರೆ ಕಿರಣ್, ನಿನ್ ಹತ್ರ ಎಷ್ಟು ಆಧಾರಗಳಿದ್ರು ನೀನು ನನ್ನನ್ನೇನು ಮಾಡಕ್ಕಾಗಲ್ಲ ಎಂದು ಹೇಳುತ್ತಾನೆ. ಮಿಸ್ಟರ್ ಸತ್ಯಂ, ನಾನು ಕಿರಣ್ ಅಲ್ಲ, SI ರಾಜ್ಕುಮಾರ್. ಆ ಮಾತನ್ನು ಕೇಳಿದ ಸತ್ಯಂ ಒಂದೇ ಸಲಕ್ಕೆ ಶಾಕ್ ಆಗುತ್ತಾನೆ. ಕಿರಣ್ ಪ್ರಜ್ಞೆಗೆ ಬಂದಿದ್ದಾನೆ. ನಿನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಆ ಮಾತನ್ನು ಕೇಳುತ್ತಲೇ ಸತ್ಯಂಗೆ ಮತ್ತಷ್ಟು ಕೋಪ ಬರುತ್ತೆ. ಯಾರು ನನ್ನ ನಿಲ್ಸಕ್ಕಾಗಲ್ಲ ಎಂದು ಫೋನ್ ಹೊರಗಡೆ ಬಿಸಾಕುತ್ತಾನೆ. ಅದೇ ಸಮಯದಲ್ಲಿ ಕಂಪ್ಯೂಟರ್ ಸೆಂಟರ್ ಅಲ್ಲಿರುವ ರಮೇಶ್ ಹೊರಗಡೆ ನೋಡುತ್ತಾನೆ. ಕಪ್ಪನೆಯ ಕಾರು ವೇಗವಾಗಿ ಅವನ ಕಡೆ ಬರ್ತಾ ಇರುತ್ತೆ. ರಮೇಶನ ಕಣ್ಣು ದೊಡ್ಡಗಾಗುತ್ತೆ. ಅನಾಮಿಕಾ, ಎಲ್ರು ಹೊರಗಡೆ ಓಡಿ ಎಂದು ಗಟ್ಟಿಯಾಗಿ ಅರಚುತ್ತಾನೆ. ಎಲ್ಲರೂ ಒಂದೇ ಸಲಕ್ಕೆ ಶಾಕ್ ಆಗುತ್ತಾರೆ. ಸ್ವಾತಿ, ಅನಾಮಿಕಾ ಹೊರಗಡೆಗೆ ನೋಡುತ್ತಾರೆ. ಕಪ್ಪನಿ ಕಾರು ವೇಗವಾಗಿ ಬರ್ತಾ ಇರುತ್ತೆ. ಆ ಕಾರಿನಲ್ಲಿ ಸತ್ಯಂ ಕಾಣಿಸ್ತಾ ಇರ್ತಾನೆ. ಈಗ ಹೇಗೆ ರಮೇಶ್ ಅವರೇ? ಮೊದಲು ನಾವು ಪ್ರಾಣದಿಂದ ಹೊರಗೆ ಬರಬೇಕು, ಮುಂದೆ ಓಡಿ. ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಆ ಸೆಂಟರ್ ಇಂದ ಓಟಕ್ಕಿಳುತ್ತಾನೆ. ಸ್ವಾತಿ ಮಾತ್ರ ಕಂಪ್ಯೂಟರ್ ಹತ್ರನೇ ನಿಂತಿರ್ತಾಳೆ. ಸತ್ಯಂ ಹತ್ರವಿರುವ ಎಲ್ಲೇ ಆಧಾರಗಳು ಆ ಕಂಪ್ಯೂಟರ್ ಅಲ್ಲೇ ಇರುತ್ತೆ. ಸ್ವಾತಿ, ಹೊರಗೆ ಬಾ. ರಮೇಶ್ ಗಟ್ಟಿಯಾಗಿ ಅರಚುತ್ತಾನೆ. ಈ ಡೇಟಾ ಹೋದ್ರೆ ಮತ್ತೆ ಸಿಕ್ಕಲ್ಲ ಎಂದು ಹಾರ್ಡ್ ಡಿಸ್ಕ್ ತೆಗೆಯುವ ಪ್ರಯತ್ನ ಮಾಡ್ತಾ ಇರ್ತಾಳೆ. ಸತ್ಯನ್ ಕಾರು ಕೇವಲ ಕೆಲವೇ ಅಡಿಗಳ ದೂರದಲ್ಲಿರುತ್ತದೆ. ರಮೇಶ್ ಅನಾಮಿಕಳ ಎದೆ ವೇಗವಾಗಿ ಹೊಡಿತಾ ಇರುತ್ತದೆ. ಹೊರಗ್ ಬಂದ್ಬಿಡು ಸ್ವಾತಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಇನ್ನೊಂದ್ 2 ಸೆಕೆಂಡ್ ಅಷ್ಟೇ, ಬರ್ತಾ ಇದ್ದೀನಿ ಎಂದು ಕಂಪ್ಯೂಟರ್ ಇಂದ ಹಾರ್ಡ್ ಡಿಸ್ಕ್ ಹೊರಗೆ ತೆಗೆಯುತ್ತಾಳೆ. ಅದೇ ಸಮಯದಲ್ಲಿ ಸತ್ಯಂ ಕಾರು ಶಾಪ್ ಕಡೆ ವೇಗವಾಗಿ ನುಗ್ಗಿ ಬರ್ತಾ ಇರುತ್ತದೆ. ಸರಿಯಾಗಿ ಆಗಲೇ ಪೊಲೀಸ್ ಜೀಪ್ ಬಂದು ಶಾಪ್ ಮುಂದೆ ನಿಲ್ಲುತ್ತದೆ. ಸತ್ಯಂ ಜೀಪನ್ನು ನೋಡಿ ಸಡನ್ ಆಗಿ ಬ್ರೇಕ್ ಹಾಕುತ್ತಾನೆ. SI ರಾಜ್ಕುಮಾರ್ ಜೀಪಿನಿಂದ ಇಳಿಯುತ್ತಾರೆ. ಸತ್ಯಂ ಕಾರಿನಿಂದ ಇಳಿಯುತ್ತಾನೆ. ಸ್ವಾತಿ ಸುರಕ್ಷಿತವಾಗಿ ಇರೋದ್ರಿಂದ ರಮೇಶ್ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾರೆ. ಸತ್ಯಂ, ಅನಾಮಿಕಳ ಮೇಲೆ ತಪ್ಪು ಪ್ರಚಾರ ಮಾಡುವುದು, ನಕಲಿ ವಿಡಿಯೋ ತಯಾರು ಮಾಡುವುದು, ಹತ್ಯಾ ಯತ್ನ ಮಾಡುವ ಕೇಸಿನಲ್ಲಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಪೊಲೀಸರು ಕೈಗೂಳ ತೊಡಿಸುತ್ತಾ ಇರುವಾಗ ಸತ್ಯಂ ಒಂದೇ ಸಲ ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಾ ಇಷ್ಟದಿಂದ ಮುಖವಿಡ್ತಾಳೆ. ಅನಾಮಿಕಾ, ನನ್ನನ್ನು ಕ್ಷಮಿಸು. ಕ್ಷಮಾಪಣೆ ಕೇಳಿದ್ರೆ ಮಾಡಿದ ತಪ್ಪುಗಳು ಹೋಗಲ್ಲ ಸತ್ಯಂ. ನಾನು ನಿನ್ನ ನಿಜವಾಗಿ ಪ್ರೇಮಿಸಿದ್ದೆ. ಇದು ಪ್ರೇಮ ಅಲ್ಲ ಸತ್ಯ, ಸ್ವಾರ್ಥ. ಪ್ರೇಮ ಅಂದ್ರೆ ನಾವು ಪ್ರೇಮಿಸಿದವರು ಸಂತೋಷವಾಗಿರ್ಬೇಕು ಅಂತ ಆಸೆ ಪಡೋದು, ಅವರನ್ನ ನಾಶ ಮಾಡೋದಲ್ಲ. ಆ ಪ್ರಶ್ನೆಗೆ ಸತ್ಯಂ ಹತ್ರ ಉತ್ತರವಿಲ್ಲ. ಆಗ್ಲೇ ಅವರ ಹತ್ರಕ್ಕೆ ಗೋಪಯ್ಯ ಬರ್ತಾನೆ. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಪೊಲೀಸರನ್ನ ನೋಡಿ ನಿಂತು ಬಿಡ್ತಾನೆ. ಸತ್ಯಂ, ಏನ್ ನಡೀತಿದ್ಯೋ ಇಲ್ಲಿ? ಸತ್ಯಂ ತಲೆ ತಗ್ಗಿಸುತ್ತಾನೆ. ನೀನೇನಾ ಗೋಪಯ್ಯ? ಹೌದು ಸರ್. ಅಂದ್ರೆ ನೀನು ಕೂಡ ಸ್ಟೇಷನ್ಗೆ ಬರ್ಬೇಕು. ಗೋಪಯ್ಯ ಒಂದೇ ಸಲಕ್ಕೆ ನಡುಗಿ ಬಿಡುತ್ತಾನೆ. ನಾನೇನ್ ಮಾಡಿದೆ ಸರ್? ನೀವೇನ್ ಮಾಡಿದ್ದಾರೋ ಈ ವಿಡಿಯೋದಲ್ಲಿದೆ ಎಂದು ಸೆಲ್ ಫೋನ್ ಅನ್ನು ತೋರಿಸುತ್ತಾಳೆ. ಗೋಪಯ್ಯನ ಮುಖ ಕಪ್ಪಾಗಿ ಹೋಗುತ್ತದೆ. ಈ ಸಂಚಿನ ಕೇಸಲ್ಲಿ ನಿನ್ನನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ತುಂಬಾ ಆಧಾರಗಳಿವೆ. ಪೊಲೀಸರು ಗೋಪಯ್ಯನಿಗೆ ಕೂಡ ಕೈಗೋಳ ತೊಡಿಸುತ್ತಾರೆ. ಸತ್ಯಂ, ಇದೆಲ್ಲ ನಿನ್ನಿಂದಲೇ ನಡೀತು. ನನ್ನಿಂದಲ್ಲ ಅಪ್ಪ. ಈ ಪ್ಲಾನ್ ಮೊದಲೇ ಹೇಳಿದ್ದು ನೀನೇ ಅಲ್ವಾ? ತಂದೆ ಮಗ ಒಬ್ಬರ ಮೇಲೆ ಒಬ್ಬರು ನಿಂದೆ ಹಾಕಲಿಕ್ಕೆ ಶುರು ಮಾಡುತ್ತಾರೆ. ಅದನ್ನು ನೋಡಿದ ಅನಾಮಿಕಾ ಗಟ್ಟಿಯಾಗಿ, ಸಾಕು ನಿಲ್ಸಿ. ಎಲ್ಲರೂ ಆಕೆ ಕಡೆನೆ ನೋಡುತ್ತಾರೆ. ಸ್ವಾರ್ಥ, ಆಸೆ, ಸುಳ್ಳು ಕಡೆಗೆ ನಿಮ್ಮಿಬ್ಬರನ್ನು ಈ ಸ್ಥಿತಿಗೆ ತಂದು ಬಿಟ್ಟಿದೆ. ಗೋಪಯ್ಯ, ಸತ್ಯಂ ಮೌನವಾಗಿ ನಿಂತಿರುತ್ತಾರೆ. ಆಗಲೇ ಕಿರಣ್ ಅನ್ನು ಕರ್ಕೊಂಡು ಒಂದು ಆಂಬ್ಯುಲೆನ್ಸ್ ಅಲ್ಲಿಗೆ ಬರುತ್ತದೆ. ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾಳೆ. ಕಿರಣ್ ಅವರೇ. ಕಿರಣ್ ನಿಧಾನವಾಗಿ ಆಂಬ್ಯುಲೆನ್ಸ್ ಇಂದ ಇಳಿಯುತ್ತಾನೆ. ಸಮಯಕ್ಕೆ ಬಂದಿದ್ದೀನಿ ಅಂದ್ಕೋತೀನಿ. ನಿಮ್ಮಿಂದಲೇ ನಿಜ ಹೊರಗೆ ಬಂತು ಕಿರಣ್. ನಿಜ ಯಾವಾಗಲಾದ್ರೂ ಹೊರಗೆ ಬರುತ್ತೆ ರಮೇಶ್ ಅವರೇ. ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ನೀವಿಲ್ದೆ ಇದ್ದಿದ್ರೆ ನನ್ನ ಜೀವನ ನಾಶವಾಗ್ತಾ ಇತ್ತು. ರಮೇಶ್ ಅವರು ನನ್ನನ್ನ ಭೇಟಿಯಾಗೋದಕ್ಕೆ ಬಂದಿದ್ರು. ಸತ್ಯನ ಬಗ್ಗೆ ನನಗೆ ತಿಳಿದ ನಿಜವನ್ನು ಹೇಳಿದೆ. ಆಗ ನಿಮ್ಮ ಜೀವನವನ್ನು ಕಾಪಾಡಿ ಅಂತ ರಮೇಶ್ ಅವರೇ ನನ್ನನ್ನ ಕೇಳಿದ್ರು. ನಾನು ಇಲ್ಲವೆನ್ನಲಾರದೆ ಹೋದೆ. ಇನ್ನು ರಂಗದಲ್ಲಿ ಇಳಿದೆ, ಸತ್ಯನ ಹಿಡಿಸಿದೆ. SI ರಾಜ್ಕುಮಾರ್ ಮುಂದಕ್ಕೆ ಬರುತ್ತಾನೆ. ಅನಾಮಿಕಾ,
ನಿನ್ನ ಮೇಲೆ ಬಂದ ಆರೋಪಣೆ ಎಲ್ಲ ಸುಳ್ಳು ಎಂದು ನಿರೂಪಿತವಾಗಿದೆ. ಇನ್ನು ಯಾರು ನಿನ್ನನ್ನು ಪ್ರಶ್ನಿಸರು. ಇನ್ನು ನಿನ್ನ ಮದುವೆಗೆ ಎಂತಹ ಆತಂಕವೂ ಇರಲ್ಲ ಅಂತ ಅನ್ಕೋತಾ ಇದ್ದೀನಿ. ಆ ಮಾತನ್ನು ಕೇಳಿದ ತಕ್ಷಣ ಅನಾಮಿಕಳ ಕಣ್ಣಿನಿಂದ ಆನಂದ ಬಾಷ್ಪ ಬರುತ್ತದೆ. ಪೊಲೀಸರು ಸತ್ಯಂ ಗೋಪಯ್ಯರನ್ನು ಜೀಪಲ್ಲಿ ಹತ್ತಿಸುತ್ತಾರೆ. ಸತ್ಯಂ ಒಂದೇ ಸಲ ಹಿಂದಕ್ಕೆ ತಿರುಗಿ ಅನಾಮಿಕಳ ಕಡೆ ನೋಡುತ್ತಾನೆ. ಆದ್ರೆ ಅನಾಮಿಕ ಮಾತ್ರ ಅವನ ಕಡೆ ನೋಡಲಿಲ್ಲ. ಏಕೆಂದರೆ ಅವಳ ಜೀವನದಲ್ಲಿ ಸತ್ಯಂ ಎನ್ನುವ ಅಧ್ಯಾಯ ಶಾಶ್ವತವಾಗಿ ಮುಗಿದು ಹೋಗಿರುತ್ತದೆ. ಅನಾಮಿಕ ನಿರ್ದೋಷಿ ಎಂದು ಎಲ್ಲರಿಗೂ ತಿಳಿದು ಹೋಗುತ್ತದೆ. ರಾಜಯ್ಯ ಸುಜಾತ ಆನಂದದಿಂದಿರ್ತಾರೆ. ರಮೇಶನ ಕುಟುಂಬ ಕೂಡ ಉಸಿರೆಳೆದುಕೊಳ್ಳುತ್ತದೆ. ರಮೇಶ್ ಪ್ರಸಾದ್ ಶಾರದಾ ರಾಜಯ್ಯನ ಮನೆಗೆ ಬರ್ತಾರೆ. ಅಣ್ಣಯ್ಯ, ನಡೆದದಕ್ಕೆ ನಮ್ಮನ್ ಕೂಡ ಕ್ಷಮಿಸ್ಬಿಡಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅದೇ ಸಾಕಮ್ಮ. ಅನಾಮಿಕ ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ನಾವು ಈಗಲೂ ಆಸೆ ಪಡ್ತಾ ಇದ್ದೀವಿ. ಎಲ್ಲರೂ ಅನಾಮಿಕಳ ಕಡೆ ನೋಡುತ್ತಾರೆ. ಅನಾಮಿಕ ನಾಚಿಕೆ ಪಡುತ್ತಾ ತಲೆ ತಗ್ಗಿಸುತ್ತಾಳೆ. ರಮೇಶ್ ಮಾತ್ರ ಆಕೆ ಉತ್ತರಕ್ಕಾಗಿ ಎದುರು ನೋಡುತ್ತಾನೆ. ಇನ್ನು ತುದಿ ನಿರ್ಣಯ ಮಾತ್ರ ಅನಾಮಿಕಂದೆ. ಎಲ್ಲರ ನೋಟವು ಈಗ ಅನಾಮಿಕಳ ಮೇಲೆ ಬೀಳುತ್ತದೆ. ಅನಾಮಿಕ ನಿಧಾನವಾಗಿ ರಮೇಶನ ಕಡೆ ನೋಡುತ್ತಾಳೆ. ತನ್ನನ್ನು ನಂಬಲಿಕ್ಕೆ ಪ್ರಯತ್ನಿಸಿದ ವ್ಯಕ್ತಿ, ತನಗಾಗಿ ಪ್ರಾಣವನ್ನು ಪಣಕ್ಕಿಟ್ಟ ವ್ಯಕ್ತಿ ತನ್ನ ಎದುರು ನಗುತ್ತಾ ಕಾಣಿಸುತ್ತಾನೆ ಅನಾಮಿಕಳಿಗೆ. ಒಂದ್ ಸಲ ನಾನು ರಮೇಶ್ ಅವರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಎಲ್ಲರೂ ಅದೊಂಥರ ನೋಡ್ತಾರೆ. ಅನಾಮಿಕ ಯಾಕೆ ಹಾಗೆ ಕೇಳಿದ್ದಾಳೋ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಮಾತಾಡೋದಕ್ಕೆ ನನ್ಗೆ ಎಂತ ಅಭ್ಯಂತರನೂ ಇಲ್ಲ. ಇಬ್ಬರು ಮನೆ ಹಿತ್ತಲಿಗೆ ಹೋಗುತ್ತಾರೆ. ರಮೇಶ್ ಮೌನವಾಗಿರ್ತಾನೆ. ರಮೇಶ್ ಅವರೇ, ಇಲ್ಲಿ ನೋಡು ಅನಾಮಿಕ, ನಿನಗಿರುವ ಅನುಮಾನಗಳಾಗಲಿ ಸಂದೇಹಗಳಾಗಲಿ ಏನಾದರೂ ನನ್ನ ಹತ್ರ ಎಂತಹೂ ಸಂಕೋಚವಿಲ್ಲದೆ ಕೇಳಬಹುದು. ನಾನೇನು ಫೀಲ್ ಆಗಲ್ಲ. ನಮ್ಮ ಮದುವೆ ನಂತರ ನಮಗೆ ಜಗಳ ನಡೆದಾಗ ಅರ್ಥವಾಯ್ತು ಅನಾಮಿಕ. ಸತ್ಯನ ಬಗ್ಗೆ ಯಾವ ವಿಷಯವನ್ನು ನಾನು ಮಾತಾಡಲ್ಲ. ಅಷ್ಟೇನಾ? ಇನ್ನೇನಾದ್ರೂ ಸಂದೇಹವಿದೆಯಾ? ರಮೇಶ್ ಹಾಗೆ ಕೇಳುತ್ತಲೇ ಅನಾಮಿಕ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾಳೆ. ಆಕೆ ಮನಸ್ಸಿನಲ್ಲಿ ಬಹಳ ಪ್ರಶ್ನೆಗಳಿರುತ್ತದೆ. ಆದ್ರೆ ಹೇಗೆ ಕೇಳಬೇಕೋ ಅರ್ಥವಾಗಲಿಲ್ಲ. ಇದೆ, ಕೇಳು. ಪ್ರಿಯಾ ಯಾರು? ರಮೇಶ್ ಒಂದೇ ಸಲಕ್ಕೆ ದೀರ್ಘವಾಗಿ ಉಸಿರೆಳೆದುಕೊಳ್ಳುತ್ತಾನೆ. ನಾನು ಅದೇ ಕೇಳ್ತೀನಿ ಅಂತ ಮೊದಲೇ ಅಂದ್ಕೊಂಡಿದ್ದೆ ಅನಾಮಿಕ. ಆಕೆ ಹೇಳಿದ ನಿಜವೇನಾ? ಯಾವ ವಿಷಯ? ನೀವಿಬ್ಬರು ಮದುವೆ ಮಾಡ್ಕೋಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀರಾ ಅಂತ? ಇಲ್ಲ ಅನಾಮಿಕ. ಮತ್ತೆ? ಪ್ರಿಯಾ ನನಗೆ ಗೊತ್ತು. ಆದರೆ ಪ್ರಿಯಾ ಹೇಳಿದ ಹಾಗೆ ನಮ್ಮ ಮಧ್ಯೆ ಪ್ರೇಮವಿಲ್ಲ. ಅನಾಮಿಕ ಆಶ್ಚರ್ಯದಿಂದ ನೋಡುತ್ತಾಳೆ. 3 ವರ್ಷದ ಹಿಂದೆ ನಮ್ಮ ಕಂಪನಿಗೆ ಅವರ ತಂದೆ ಸುರೇಂದ್ರ ಅವರು ಬಿಸ್ನೆಸ್ ಕೆಲಸದ ಮೇಲೆ ಬರ್ತಾ ಇದ್ರು. ಹಾಗೆ ನನಗೆ ಪ್ರಿಯಾ ಪರಿಚಯವಾಗಿದ್ದಳು. ನಂತರ ಏನಿದೆ, ಆಕೆ ನನ್ನನ್ನು ಇಷ್ಟಪಟ್ಲು. ಆ ವಿಷಯನ ಒಂದು ಸಲ ನನ್ನ ಹತ್ರ ಹೇಳಿದ್ಲು. ನೀವೇನಂದ್ರಿ? ನಾನು ನಿರ್ದಯವಾಗಿ ಇಲ್ಲ ಅಂತ ಹೇಳ್ದೆ. ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ. ಯಾಕೆ? ಪ್ರೇಮ ಅನ್ನೋದು ಒಬ್ಬರ ಇಷ್ಟದಿಂದ ನಡೆಯುವುದಿಲ್ವಲ್ಲ ಅನಾಮಿಕ. ನನಗೆ ಆಕೆ ಮೇಲೆ ಅಂತಹ ಭಾವನೆನೇ ಇಲ್ಲ. ನಿಜಕ್ಕೂ ಬರಲಿಲ್ಲ. ಅದಕ್ಕೆ ನಿರ್ದಯವಾಗಿ ಇಲ್ಲ ಅಂದೆ. ಅನಾಮಿಕ ನಿಶ್ಶಬ್ದದಿಂದ ಕೇಳುತ್ತಾಳೆ. ನಾನು ತಿರಸ್ಕರಿಸಿದ ನಂತರ ಆಕೆ ನನ್ನ ಹತ್ರ ಮಾತಾಡೋದೇ ನಿಲ್ಸಿದ್ಲು. ಆ ವಿಷಯ ಅಲ್ಲಿಯೇ ಮುಗಿದು ಹೋಯ್ತು. ಇಬ್ಬರು ಎಲ್ಲರ ಮುಂದಕ್ಕೆ ಬರುತ್ತಾರೆ. ಸ್ವಾತಿ, ಕಿರಣ್ ಕೂಡ ಅಲ್ಲಿಗೆ ಬರ್ತಾರೆ. ನನಗೆ ಈ ಮದುವೆ ಇಷ್ಟನೇ. ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲರ ಮುಖದಲ್ಲೂ ಕಿರುನಗೆ ಬರುತ್ತದೆ. ಕಡೆಗೆ ಹ್ಯಾಪಿ ಎಂಡಿಂಗ್ ಬಂತು ಎಂದು ಸ್ವಾತಿ ನಗುತ್ತಾಳೆ. 1 ತಿಂಗಳ ನಂತರ ಅನಾಮಿಕ ರಮೇಶರ ಮದುವೆ ಅದ್ಧೂರಿಯಾಗಿ ನಡೆಯುತ್ತದೆ. ಅದೇ ಮದುವೆ ಮಂಟಪದಲ್ಲಿ ಒಂದು ಕಾಲದಲ್ಲಿ ಕಣ್ಣೀರು ಹಾಕಿಕೊಂಡ ಅನಾಮಿಕ ಈ ದಿನ ಆನಂದದಿಂದ ನಗುತ್ತಾಳೆ. ರಾಜಯ್ಯ ಸುಜಾತರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಶಾರದಾ ಪ್ರಸಾದ್ ಗರ್ವದಿಂದ ನೋಡುತ್ತಾರೆ. ಮದುವೆ ಪೂರ್ತಿಯಾದ ನಂತರ ರಮೇಶ್ ಅನಾಮಿಕಳ ಹತ್ರ, ಅನಾಮಿಕ, ಇನ್ನು ಮೇಲಿಂದ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು. ಬರುತ್ತೆ. ಏನೋ ಆನಂದ ಹೆಚ್ಚಾದ್ರೆ ಕೂಡ ಕಣ್ಣೀರು ಬರುತ್ತಲ್ಲ ಎಂದು ಅನಾಮಿಕ ನಗುತ್ತಾಳೆ. ರಮೇಶ್ ಕೂಡ ನಗುತ್ತಾನೆ. ಅವರ ನಗುವಿನ ಮಧ್ಯ ಶಾರದಳ ಮನೆಯಲ್ಲಿ ಅವರ ಹೊಸ ಜೀವನ ಶುರುವಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.